ನಮಸ್ಕಾರ. ನೋಡಿ, ರಾತ್ರಿ ಹೊತ್ತು ಈ ಒಂದು ಮಂತ್ರನ ಹೇಳ್ತಾ ಇರಿ. ಖಂಡಿತವಾಗ್ಲೂ ಬೆಳಿಗ್ಗೆ ಎದ್ದು ಕೈ ತುಂಬ ನೋಟುಗಳು ಆ, ಎಣಿಸೋ ಕಾಲ ನಿಮಗೆ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಹುಟ್ಟು ಸಾವಿನ ಮಧ್ಯೆ ಈ ಮಂತ್ರ ಹೇಳೋದು ಮಾತ್ರ ಬಿಡಕ್ಕೆ ಹೋಗ್ಬಿಡಿ. ನಿರಂತರವಾಗಿ ಪಠಣೆ ಮಾಡ್ತಾ ಬನ್ನಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಈ ಮಂತ್ರಗಳು ಹೇಳ್ಕೊಳ್ಳಿ, ಈ ದಾನ ಧರ್ಮಗಳು ಮಾಡಿ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ಜ್ಯೋತಿಷಿಗಳ್ಯಾರು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಏನು ಮಾರ್ಗದರ್ಶನ, ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವ ಮಾರ್ಗದರ್ಶನವೇ ಈ ಜ್ಯೋತಿಷ್ಯ ಶಾಸ್ತ್ರ. ಇಷ್ಟೇ. ನೀವು ರಾತ್ರಿ ಹೊತ್ತು ಎಸ್ಪೆಷಲಿ ಇದಕ್ಕೇನು ಕೈಕಾಲು ಮುಖ ತೊಳಿಬೇಕು ಅಂತ ಏನಿಲ್ಲ, ಸ್ನಾನ ಮಾಡಬೇಕು ಅಂತ ಏನಿಲ್ಲ. ಮೌತ್ ವಾಶ್ ಮಾಡಬೇಕು, ದಂತ ಶುದ್ಧಿ ಮಾಡ್ಕೊಬೇಕು, ಬಾಯಿನ 3 ಸರಿ ಮುಕ್ಕಳಿಸ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಈ ಒಂದು ಮಂತ್ರ ಯಾರ ಪರವಾಗಿ ಯಾರು ಬೇಕಾದರೂ ಪಠಣೆ ಮಾಡ್ಬೋದು. ಯಾರ ಪರವಾಗಿ ಯಾರು ಬೇಕಾದರೂ ಪಠಣೆ ಮಾಡ್ಬೋದು ತಿಳ್ಕೊಳ್ಳಿ. ತಂದೆ ತಾಯಿ ಪರವಾಗಿ ಮಕ್ಕಳು, ಮಕ್ಕಳು ಪರವಾಗಿ ತಂದೆ ತಾಯಿ, ಗಂಡನ ಪರವಾಗಿ ಹೆಂಡತಿ, ಹೆಂಡತಿ ಪರವಾಗಿ ಗಂಡ, ಅಕ್ಕನ ಪರವಾಗಿ ತಂಗಿ, ತಂಗಿ ಪರವಾಗಿ ಅಕ್ಕ, ಅತ್ತೆ ಮಾವನ ಪರವಾಗಿ ಸೊಸೆ, ಸೊಸೆ ಅಳಿಯನ ಪರವಾಗಿ ಅತ್ತೆ ಮಾವ, ಅಣ್ಣನ ಪರವಾಗಿ ತಮ್ಮ, ತಮ್ಮನ ಪರವಾಗಿ ಅಣ್ಣ. ಯಾರಿಗೆ ಬೇಕಾದರೂ ಮಾಡ್ಬೋದು. ಈ ಮಂತ್ರ ಸಂಕಲ್ಪ ಮಾಡಿಕೊಂಡು, ಈ ಮಂತ್ರನ ನೀವು ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಒಳ್ಳೆಯದಾಗಲಿ. ಕಲಿಯುಗದಲ್ಲಿ ಇನ್ನೇನಿರಬೇಕು? ಆರೋಗ್ಯ, ದುಡ್ಡು, ಇವೆರಡೇ ಭಾಳ ಮುಖ್ಯ. ಒಂದು ಕಣ್ಣು ಆರೋಗ್ಯ, ಇನ್ನೊಂದು ಕಣ್ಣು ದುಡ್ಡು. ಇವೆರಡು ನಮ್ಮ ಹತ್ರ ಎಲ್ಲಿವರೆಗೂ ಉಸಿರಿರೋವರೆಗೂ, ಉಸಿರು ಹೋಗೋವರೆಗೂ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ. ಮತ್ತು ಸಂಸ್ಕಾರಗಳು ಇಟ್ಕೊಳ್ಳೋದು ಅವೆಲ್ಲ ಕಾಮನ್ ಸೆನ್ಸ್. ಒಳ್ಳೆ ನಡೆ ನುಡಿ ಇಟ್ಕೊಳೋದು ಅವೆಲ್ಲ ಕಾಮನ್ ಸೆನ್ಸ್. ಅದು ಯಾರು ಏನು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಅದು ಡಿಫಾಲ್ಟಾಗಿ ಕಲಿತಾ ಹೋಗ್ಬೇಕಷ್ಟೆ. ಎಸ್ಪೆಷಲಿ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು. ಈ ಮತ್ತು ಆಸೆ ಆಕಾಂಕ್ಷೆಗಳು ಕಡಿಮೆ ಮಾಡ್ಕೊಬೇಕು. ಆಸೆ ದುರಾಸೆ ಪಟ್ಟಷ್ಟು, ವ್ಯಾಮೋಹಗಳು ಪಟ್ಟಷ್ಟು ಮನುಷ್ಯನಿಗೆ ನೋವು ಜಾಸ್ತಿನೇ. ಅಟ್ಯಾಚ್ಮೆಂಟ್ಸು ಇದ್ದಷ್ಟು ನೋವುಗಳು ಜಾಸ್ತಿನೇ. ಆಸೆ ಪಟ್ಟಷ್ಟು ನೋವುಗಳು ಜಾಸ್ತಿನೇ. ಅದು ಏನೂ ಮಾಡೋಕ್ಕಾಗಲ್ಲ. ಕರ್ಮದ ಮುಂದೆ, ವಿಧಿ ಮುಂದೆ ಯಾರೂ ದೊಡ್ಡವರಲ್ಲ. ನಾವು ಮಾಡೋ ಕರ್ಮಕ್ಕೆ ನಾವೇ ಹೊಣೆಗಾರರು. ಬೆಳಗ್ಗೆ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಿದರೆ, ಪುಳಿಯೋಗರೆ ಮಾಡಿದರೆ, ಪಲಾವ್ ಮಾಡಿದರೆ ನಾವೇ ತಿನ್ನಬೇಕು. ಅದಕ್ಕೆ ನಮ್ಮ ಕರ್ಮಕ್ಕೆ ನಾವೇ ಹೊಣೆಗಾರರು. ನಮ್ಮ ಒಳ್ಳೆ ಕರ್ಮಕ್ಕೆ, ನಮ್ಮ ಕೆಟ್ಟ ಕರ್ಮಕ್ಕೆ ನಾವೇ ಹೊಣೆಗಾರರು. ಆಸೆ ದುರಾಸೆ, ಹೇಳಿಕೆ ಮಾತು ಕೇಳೋದು, ವ್ಯಸನಗಳಿಗೆ, ದುಶ್ಚಟಗಳಿಗೆ ಬಲಿಯಾಗೋದು. ಆ ಮನೆಯೂ ಬೇಕು, ಈ ಮನೆಯೂ ಬೇಕು, ಆ ಸೈಟು ಬೇಕು, ಈ ಸೈಟು ಬೇಕು, ಆ ಭೂಮಿ ಬೇಕು, ಈ ಭೂಮಿ ಬೇಕು, ಅಷ್ಟು ಬಂಗಾರ ಬೇಕು, ಇಷ್ಟು ಕಾರುಗಳು ಬೇಕು, ನಾವು ಹಂಗಿರಬೇಕು, ಹಿಂಗಿರಬೇಕು. ಆಸೆ ಪಟ್ಟಷ್ಟು ನೋವುಗಳು ಜಾಸ್ತಿನೇ. ಕೊಡ್ತಾನೆ ಭಗವಂತ, ಕೊಡ್ತಾನೆ. ಆದರೆ ಹಿಂದ್ಗಡೆ ಏಟು ಕೊಡ್ತಾ ಹೋಗ್ತಾನೆ. ಸುಖ ಹೆಂಗೆ ಬಂದಾಗ ಎಂಜಾಯ್ ಮಾಡ್ತೀವೋ, ಕಷ್ಟನೂ ಹಂಗೆ ತಗೊಬೇಕು. ಏನೂ ಮಾಡೋಕ್ಕಾಗಲ್ಲ. ಇದನ್ನೇ ಕರ್ಮ ಅನ್ನೋದು. ಅದಕ್ಕೆ ಜ್ಯೋತಿಷಿಗಳಾಗಿ ನಾವು ಇನ್ನೇನು ಹೇಳ್ಕೊಡ್ತೀವಿ? ಮಂತ್ರ ಹೇಳ್ಕೊಳ್ಳಿ, ದಾನ ಧರ್ಮ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ಇಷ್ಟೇ. ಇನ್ನು ಜಾತಕದಲ್ಲಿ ಇರ್ತವೆ. ನಿಮ್ಮದು ಒಂದು ರಾಶಿ ನಕ್ಷತ್ರ ಇರ್ತತೆ, ಇಂಥ ಲಗ್ನದಲ್ಲಿ ಹುಟ್ಟಿರ್ತೀರ, ಗ್ರಹಗಳು ಪ್ಲೇಸ್ಮೆಂಟು, ಸ್ವಕ್ಷೇತ್ರನೋ, ಉಚ್ಚಕ್ಷೇತ್ರನೋ, ನೀಚಕ್ಷೇತ್ರನೋ, ದುಸ್ಥಾನಗಳು ಮನೆಯಲ್ಲಿದೆಯೋ, ಧನಸ್ಥಾನದಲ್ಲಿದೆಯೋ, ಲಗ್ನದಲ್ಲಿದೆಯೋ, ಷಷ್ಠಭಾವದಲ್ಲಿದೆಯೋ, ಅಷ್ಟಮದಲ್ಲಿದೆಯೋ, ವ್ಯಯಭಾವದಲ್ಲಿದೆಯೋ, ಸಪ್ತಮದಲ್ಲಿದೆಯೋ, ಪಂಚಮ ಸ್ಥಾನದಲ್ಲಿ, ಪೂರ್ವ ಪುಣ್ಯ ಸ್ಥಾನದಲ್ಲಿದೆಯೋ, ಭಾಗ್ಯಸ್ಥಾನದಲ್ಲಿದೆಯೋ,
ಅದರದ್ದು ಡಿಗ್ರಿ ವೈಸೆಲ್ಲ ನೋಡಿಕೊಂಡು ದಶಾಭುಕ್ತಿ ಪ್ರಕಾರ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದು ಆಗ್ತಾ ಹೋಗುತ್ತೆ, ಆ ಗ್ರಹಗಳು ಕೊಡ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಗ್ರಹಗಳು ಕೊಡ್ತಾವೋ ಇಲ್ಲ ಗೊತ್ತಿಲ್ಲ, ಮನುಷ್ಯ ಅಂತೂ ಮಾಡ್ಕೊಂಬಿಡ್ತಾನೆ. ಆಸೆ, ದುರಾಸೆ, ಇನ್ನೂ ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು. ಇದೇ ಅಕ್ಕಪಕ್ಕದ ಮನೆಯವ್ರು ಚೆನ್ನಾಗಾದರೂ, ಎದುರುಗಡೆ ಮನೆಯವ್ರು ಚೆನ್ನಾಗಾದರೂ, ಫ್ರೆಂಡ್ಸ್ ಚೆನ್ನಾಗಾದರೂ ನಾವು ಚೆನ್ನಾಗಾಗಬೇಕು. ಹೊಟ್ಟೆ ಕಿಚ್ಚು, ಇನ್ನು ಶತ್ರು ಕಾಟ, ಹಿತಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ, ಈ ರೀತಿ ಮನುಷ್ಯ ಅದೇನು ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ನಾವು ಬದಲಾವಣೆ ಆಗಲ್ಲ ಅಲ್ಲಿವರೆಗೂ ಯಾರೂ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ನಾವೇ ಪರಿವರ್ತನೆ ಮಾಡ್ಕೊಂಡಾಗ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ರಾತ್ರಿ ಹೊತ್ತು ಈ ಮಂತ್ರ ಹೇಳ್ತಾ ಇರಿ. ಖಂಡಿತವಾಗ್ಲೂ ಬೆಳಿಗ್ಗೆ ಎದ್ದು ಕೈ ತುಂಬ ನೋಟು ಎಣಿಸೋ ಕಾಲ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿರಂತರವಾಗಿ ಇಟ್ಕೊಬೇಕು. ಎಷ್ಟು ದಿನ ಮಾಡಬೇಕು, ಎಷ್ಟು ವಾರ ಮಾಡಬೇಕು, ಎಷ್ಟು ತಿಂಗಳು ಮಾಡಬೇಕು ಅಂತ ಕೇಳಕ್ಕೆ ಹೋಗ್ಬೇಡಿ. ಕಂಟಿನ್ಯೂಯಸ್ ಪ್ರೊಸೆಸ್ ಈ ಮಂತ್ರ ಪಠಣೆ ಮಾಡ್ತಾ ಬನ್ನಿ. ಅನ್ಲಿಮಿಟೆಡ್ಡು. ಕೃತಯುಗ ಸತ್ಯಯುಗದಲ್ಲಿ 50 ಲಕ್ಷ 60 ಲಕ್ಷ ಗಟ್ಟಲೆ ಮಂತ್ರ ಪಠಣೆ ಮಾಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಹ್ವಾನ ಆಗ್ತಿದ್ರು. ಇದು ಕಲಿಯುಗ. ಕಲಿಯುಗದಲ್ಲಿ ಬರೀ ಸುಳ್ಳು ಮೋಸ ಮಾಡಬಾರ್ದೆಲ್ಲ ಮಾಡೋ ಕಾಲ. ಹಂಗಾಗಿ ಅಷ್ಟು ಬೇಗ ಫಲ ಸಿಗೋದಿಲ್ಲ. 108, 1008, 10,000 ಹೇಳಿದರೆ ಲಕ್ಷಗಟ್ಟಲೆ ಪಠಿಸ್ಬೇಕು ಮಂತ್ರಗಳು. ಅವಾಗ ಸಿದ್ಧಿ ಆಗೋದು. ಯಾವುದು ಗೊತ್ತಾ ಮಂತ್ರ? ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ. ನಮಸ್ಕಾರ.